ಊಟ ತಿಂಡಿ ಜೊತೆ ಟೀ ಕಾಫಿ ಜೊತೆ ಕುರ್ಕುಲ್ ತಿಂಡಿ ಇದ್ರೇನೆ ಚಂದ. ಈ ಕುರ್ಕುಲ್ ತಿಂಡಿ ಪ್ರಿಯರಿಗಾಗಿ ಇವತ್ತೊಂದು ಹೊಸ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಅದೇನ್ ಗೊತ್ತಾ? ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ಬರೀ ಭಾರತದಲ್ಲಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೇಮಸ್ ಆಗಿರುವ ಅಡುಕಲೆ ಬ್ರ್ಯಾಂಡ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಬರೀ ಬ್ರ್ಯಾಂಡ್ ಬಗ್ಗೆ ತಿಳಿಸೋದಷ್ಟೇ ಅಲ್ಲ, ಅಡುಕಲೆ ಫ್ಯಾಕ್ಟ್ರಿಗೆ ಇವತ್ತು ನಾವು ಎಂಟರ್ ಆಗ್ತಾ ಇದೀವಿ. ಅಡುಕಲೆ ಪ್ರಾಡಕ್ಟ್ಸ್ನ ಇಂಚಿಂಚು ಮಾಹಿತಿಯನ್ನ ಇವತ್ತು ನಾವು ತಿಳಿಸ್ತೀವಿ. ಬನ್ನಿ ನನ್ನ ಜೊತೆ. ಸದ್ಯ ನನ್ನ ಜೊತೆ ಅಡುಕಲೆ ಬ್ರ್ಯಾಂಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೈಸೂರು ಶ್ರೀಕಂಠಯ್ಯ ರವೀಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಅಡುಕಲೆ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ಸ್ಪೆಷಾಲಿಟಿ ಬಗ್ಗೆ ನೀವೇ ಎಕ್ಸ್ಪ್ಲೇನ್ ಮಾಡಿ. ಇದನ್ನು ಹೇಳಬೇಕು ಅಂತಂದರೆ ಸ್ವಲ್ಪ ನಾನು ಎಲಾಬ್ರೇಟ್ ಮಾಡಬೇಕಾಗುತ್ತೆ. ಒಂದು 15 ವರ್ಷದ ಹಿಂದೆ ನಾನು FMCG ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದು ಸ್ವಲ್ಪ 2005ರಲ್ಲಿ ನಾನು ಆ ಕೆಲಸ ಬಿಟ್ಟೆ. ಅಮೇರಿಕನ್ ಮಲ್ಟಿನ್ಯಾಷನಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಎಕ್ಸ್ಪೋಷರ್ ಇತ್ತು. ನಮ್ಮದು ಕಾರ್ಪೊರೇಟಲ್ಲಿ ಇದ್ದಾಗ ದಿನಚರಿ ಏನು ಅಂತಂದರೆ ಒಂದು 16ರಿಂದ 18 ಗಂಟೆ ತನಕ ಕೆಲಸ ಒಂದು ಎಂಗೇಜ್ಮೆಂಟ್ ಇರ್ತಾಯಿತ್ತು. ಬೋರ್ ಆಗಿದ್ದಾಗ ಬಿಟ್ಟೆ ನಾನು. ಬಿಟ್ಟಾದಮೇಲೆ ಸ್ವಲ್ಪ ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯಿತು. ಆ ಹುಚ್ಚು ಹತ್ತಿತು. ಫಾರ್ಮಿಂಗ್ ಎಲ್ಲ ಮಾಡಿದ್ವಿ. ಆವಾಗ ಅದರಲ್ಲಿ ಇಂಡಿಯಾನಲ್ಲಿ ಸ್ವಲ್ಪ ಕಷ್ಟ, ಫಾರ್ಮಿಂಗ್ ಎಲ್ಲ ಕಲಿಯೋದು ಕಷ್ಟ. ಅದು ಸ್ವಲ್ಪ ನಂದು ಎಫರ್ಟ್ಸ್ಗೆ ಅಷ್ಟೊಂದು ಕರೆಕ್ಟಾಗಿ ಇದು ಬರಲಿಲ್ಲ. ಬೆಂಗಳೂರಿಗೆ ವಾಪಸ್ ಬಂದೆ. ಆವಾಗ ನನ್ನ ಹತ್ರ ತುಂಬ ಟೈಮ್ ಇತ್ತು, ಹೇಗೆ ಕಾಲ ಕಳೆಯಿದ್ದೆವು ಅಂತ ಗೊತ್ತಿರಲಿಲ್ಲ. ಆವಾಗ ನಾವು ಜೊತೆಯಲ್ಲಿ ಒಂದು ದಿವಸ ನಾನು, ನನ್ನ ವೈಫು, ನನ್ನ ಅಕ್ಕ, ನನ್ನ ಭಾವ ಜೊತೆಯಲ್ಲಿ ಕೂತ್ಕೊಂಡಿದ್ದಾಗ ಯಾತಕ್ಕೆ ನಾವು ಏನೇನೋ ಒಂದು ಸ್ಟಾರ್ಟ್ ಮಾಡಬಾರದು, ಅವರು ಆಕ್ಯುಪೇಷನ್ ಇಲ್ಲದೆ ಇದ್ದಾಗ ಈ ಐಡಿಯಾಸ್ ಬರುತ್ತೆ. ನಾವು ಮೂಲತಃ ಸಂಕೇತಿ ಅನ್ನೋ ಒಂದು ಕಮ್ಯುನಿಟಿಗೆ ಸೇರಿದವರು. ಸ್ಮಾರ್ತ ಬ್ರಾಹ್ಮಿನ್ಸ್ ಕಮ್ಯುನಿಟಿ ನಮ್ಮದು. ನಾವು ವಲಸೆ ಬಂದವರು. ಸೌತ್ ತಮಿಳ್ನಾಡಲ್ಲಿ ಒಂದು ಶಂಕೋಟೈ ಅಂತ ಒಂದು ಜಾಗ ಇದೆ, ಅಲ್ಲಿಂದ ಬಂದವರು. 1000 ವರ್ಷದ ಹಿಂದೆ ಬಂದಿರೋದಂಥ ಇತಿಹಾಸ ಇದೆ. ನಾವು ಎರಡರಲ್ಲಿ ತುಂಬ ಇರೋರು ಅಂತಂದರೆ, ನಾವು ವೇದಾಭ್ಯಾಸದಲ್ಲಿ ತುಂಬ ಮುಂದೆ ಇದ್ವಿ. ವೇದಾಭ್ಯಾಸದಲ್ಲಿ ಬಂದಾಗ ನೀವು ಮ್ಯಾಥಮೆಟಿಕ್ಸ್ ಅದೆಲ್ಲ ಬರುತ್ತೆ. ಸೆಕೆಂಡ್, ಅಗ್ರಿಕಲ್ಚರಲ್ಲಿ ತುಂಬ ಅಡ್ವಾನ್ಸ್ಡ್ ಆಗಿದ್ವಿ ನಾವು ಹಿಂದೆ. ಅಲ್ಲಿ ಮೂಲತಃ ವೇದಾಭ್ಯಾಸದಿಂದ ಇರೋದರಿಂದ ಸ್ವಲ್ಪ ಮ್ಯಾಥಮೆಟಿಕಲ್ ಪ್ರಾವೆಸ್ ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ ಅಗ್ರಿಕಲ್ಚರ್ ಇರೋದ್ರಿಂದ ಬಾಂಧವ್ಯ, ನೇಚರ್ ಜೊತೆ ಬಾಂಧವ್ಯ ಹಚ್ಚುತ್ತೆ. ಫುಡ್ ಒಂಥರ ಕನೆಕ್ಷನ್ ಇರುತ್ತೆ. ಫುಡ್ ನಾವು ರಸಿಕರು. ಸಂಗೀತ ಸ್ವಲ್ಪ ಜಾಸ್ತಿ ನಮ್ಮ ಮಂತಗದಲ್ಲಿ. ಸಂಗೀತ, ಫುಡ್ ಬಗ್ಗೆ ನಮಗೆ ತುಂಬ ಆಸಕ್ತಿ. ನಾವು ಸಂಕೇತಿ ಕಮ್ಯುನಿಟಿನಲ್ಲಿ ನಮ್ಮ ಭಾಷೆ ಸ್ವಲ್ಪ ಮಿಶ್ರಣ. ನಮ್ಮದು ತಮಿಳ್ ಇರುತ್ತೆ, ಮಲಯಾಳಂ ಭಾಷೆಗಳಿರುತ್ತೆ, ಕನ್ನಡ ಇದೆ. ಮೂಲತಃ 60 ಭಾಗ ಕನ್ನಡ ಸೇರಿಸಿದ್ದೀವಿ ಅದರಲ್ಲಿ. ನಮ್ಮ ಭಾಷೆಯಲ್ಲಿ ಅಡುಗೆ ಮನೆ ಅಂತಂದರೆ, ಅಡುಕಲೆ ಅಂತಂದರೆ ಅಡುಗೆ ಮನೆ ಅಂತ. ಸೊ ಈ ಥರ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಅವ್ರನ್ನ ಅಡುಗೆ ತಿನ್ನಲಿಕ್ಕೆ ತುಂಬ ಜನ ಬರ್ತಾಯಿದ್ರು ನಮ್ಮ ಮನೆಗೆ, ಅವ್ರ ಕೈಯಲ್ಲಿ ಊಟ ಮಾಡಬೇಕು ಅಂತ. ಆವಾಗ ನಾನು ಒಂದು ಯೋಚನೆ ಏನು ಬಂತು ಅಂತಂದರೆ, ನಾನು ನಮ್ಮ ತಾಯಿ ಹೇಗೆ ಮಾಡ್ತಾಯಿದ್ದಾರೆ ಅದರ ರೆಸಿಪಿ ಎಲ್ಲ ತೊಗೊಂಡು ಯಾತಕ್ಕೆ ನಾನು ಒಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ನಮ್ಮ ಫ್ಯಾಮಿಲಿ ಸದಸ್ಯರ ಜೊತೆ ಎಲ್ಲ ಮಾತಾಡೋದು. ಸಡನ್ನಾಗಿ ಎಲ್ಲರೂ ಹೇಳಿದ್ರು, ಯಾತಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತಂದ್ರೆ ಅವರು. ಆವಾಗ ಸ್ಟಾರ್ಟ್ ಮಾಡೋಣ. ಯಾವ ಥರ ಸ್ಟಾರ್ಟ್ ಮಾಡುವ? ನಾಮಕರಣ ಮಾಡಬೇಕು. ನಮ್ಮ ಮನೆಯಲ್ಲಿ ಅಡುಗೆ ಮನೆ ಅಂತಂದರೆ ಅಡುಕಲೆ ಅಂತ ಹೇಳ್ತೀವಿ. ನಮ್ಮ ಭಾಷೆದೇ ಅಡುಕಲೆ ಅಂತ ಬ್ರ್ಯಾಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಅದು ಸ್ಟಾರ್ಟ್ ಮಾಡಿದ್ವಿ. ಕಾನ್ಸೆಪ್ಟ್ ಏನಿತ್ತು ಅಂತಂದರೆ, ನಾನು ತುಂಬ ದೇಶದಲ್ಲಿ ತುಂಬ ಕಡೆ ಸುತ್ತಾಡ್ತಾ ಇದ್ದೆ. ನನಗೆ ಒಂದು ತುಂಬ ಮಿಸ್ ಮಾಡ್ತಾ ಇದ್ದಿದ್ದು ಯಾವುದು ಅಂತಂದರೆ, ನಮ್ಮ ತಾಯಿ ಅಡುಗೆ ಮಾಡೋದು ತುಂಬ ಮಿಸ್ ಮಾಡ್ತಾಯಿದ್ದೆ. ನಾವು 5 ಸ್ಟಾರ್ ಹೋಟೆಲ್ಸಲ್ಲಿ ಊಟಗಳು ಮಾಡ್ತಾಯಿದ್ವಿ. ಅದೆಲ್ಲ ಅಲ್ಲಿ ಮಾಡಿದಾಗ ಅದೆಲ್ಲ ತುಂಬ ವಿಚಿತ್ರ ಅನ್ನಿಸ್ತಾಯಿತ್ತು ನನಗೆ. ಅಲ್ಲಿ ನಮ್ಮ ಮನೆಯಲ್ಲಿ ಮಾಡಿರೋ ಅಡುಗೆ ತಿನ್ನಬೇಕು ಅಂತ ತುಂಬ ಹಂಬಲಿಸ್ತಾ ಇದ್ವಿ ಅವಾಗೆಲ್ಲ. ಅವಾಗ ಇಲ್ಲಿಗೆ ಬಂದಾಗ ಅದೊಂಥರ ಸ್ವರ್ಗದ ಥರ ಇರ್ತಾಯಿತ್ತು ಈ ಮನೆ ವಾತಾವರಣದಲ್ಲಿ ಊಟ ಮಾಡ್ಬೇಕಾದ್ರೆ. ಅದರಲ್ಲಿ 2 ಕಾರಣ ಇದೆ ಅದರಲ್ಲಿ. ಒಂದು, ತಾಯಿಯ ಪ್ರೀತಿ ವಿಶ್ವಾಸ ಇರುತ್ತೆ, ಪ್ಲಸ್ ಅವ್ರ ಕೈ ಚಳಕ ಇರುತ್ತೆ. ಅವರೆಲ್ಲ ಮೆಷರ್ಮೆಂಟ್ ಎಲ್ಲ ಮಾಡಿಲ್ಲ, ಕಣ್ಣೆಳತೆನಲ್ಲಿ ಹಾಕ್ತಾಯಿದ್ರು ಅದು. ಸೊ ಅವ್ರ ಜೊತೆಯಲ್ಲಿದ್ದಾಗ ಅವ್ರಿಗೆಲ್ಲ ಹೇಳಿದೆ ನಾನು, ಯಾತಕ್ಕೆ ಇವ್ರದ್ದೇ ಅಡುಗೆ ರೆಸಿಪೀಸ್ ತೊಗೊಂಡು ನಾವು ಯಾತಕ್ಕೆ ಮಾಡಬಾರ್ದು ಅಂತ ಒಂದು ಹೊರಟಿದ್ವಿ. ಉದ್ದೇಶ ಏನಿತ್ತು ಅಂತಂದರೆ, ನಾನು ನಮ್ಮ ತಾಯಿ ಹೇಗೆ ಮಾಡ್ತಾಯಿದ್ವಿ
ಅದೇ ಸ್ವಲ್ಪ ಲಾರ್ಜರ್ ಸ್ಕೇಲಲ್ಲಿ ಮಾಡೋಣ. ಅದರಲ್ಲಿ ಏನು ಮಿಶ್ರಣ ಇರಬಾರ್ದು, ಕಲಬೆರಕೆ ಇರಬಾರ್ದು, ಕಲರ್ ಇರಬಾರ್ದು, ಸಿಂಥೆಟಿಕ್ ಯಾವುದು ವಸ್ತು ಇರಬಾರ್ದು. ಅದೇ ಥರ ಮಾಡಿ ಒಂದು ಟ್ರೈ ಮಾಡೋಣ ಅಂತ ಒಂದು ಹೊರಟಿದ್ದು. ಆ ಒಂದು ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಆಗಿದ್ದು 15 ವರ್ಷದ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದಿದೆ. ನಮ್ಮ ಏನು ಆಹಾರ ಪದಾರ್ಥ ಮಾಡಿದ್ರೆ ಈ ಬ್ರ್ಯಾಂಡ್ ಅಡುಕಲೆ ಗೃಹಿಣಿಯ ಜೊತೆಯಲ್ಲಿ, ಗೃಹಿಣಿ ಅಪ್ರಾಕ್ಸಿಮೇಟ್ಲಿ ಹೌಸ್ ವೈಫ್ ಅಂದರೆ ನಮ್ಮ ಇಂಡಿಯಾ ದೇಶದಲ್ಲಿ ಒಂದು 12 ತಾಸು ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಳೆ. 12ರಿಂದ 18 ತಾಸು ಅಡುಗೆ ಮನೆಯಲ್ಲಿ ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ಅವ್ರದ್ದು ದಿನಚರಿ ಸ್ಟಾರ್ಟ್ ಆಗೋದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ತಿಂಡಿ, ತೀರ್ಥ, ಆಮೇಲೆ ಊಟ, ಸಾಯಂಕಾಲದ ತಿಂಡಿ, ರಾತ್ರಿ ಊಟ, ಇದನ್ನೆಲ್ಲ ಒಂದಿರುತ್ತೆ. ನಾವು ಅಡುಕಲೆ ಬ್ರ್ಯಾಂಡನ್ನು ಸ್ಟಾರ್ಟ್ ಮಾಡಿದಾಗ ಅನಿಸಿಕೆ ಏನಿತ್ತು ಅಂತಂದರೆ, ಈ ಬ್ರ್ಯಾಂಡ್ ಅಡುಕಲೆ ಗೃಹಿಣಿಯ ಜೊತೆ ಕಂಪ್ಯಾನಿಯನ್ ಆಗಿರ್ಬೋದು 12 ಜೊತೆಯಲ್ಲಿ. ಅವಳು ಏನು ದಿನಚರಿ ಇರುತ್ತೆ ಅದರಲ್ಲೆಲ್ಲ ನಾವು ಭಾಗಿಯಾಗ್ಬೋದಾ ಅಂತಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ. ಸೊ ಅದರಿಂದ ನಾವು ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡೋಣ, ಲಂಚಲ್ಲಿ ಪ್ರಾಡಕ್ಟ್ಸ್ ತರೋಣ, ಆಮೇಲೆ ಸ್ನ್ಯಾಕ್ಸಲ್ಲಿ ಪ್ರಾಡಕ್ಟ್ಸ್ ತರೋಣ ಅಂತ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡೋದು. ಸೊ ಇದರಲ್ಲಿ ನಮ್ಮದು ಪ್ರಾಡಕ್ಟಲ್ಲಿ ನೀವು ನೋಡಿದ್ರೆ ಬ್ರೇಕ್ಫಾಸ್ಟ್ ಸೊಲ್ಯೂಷನ್ಸ್ ಇರುತ್ತೆ. ಅಂದರೆ ನಾವು ದಿನ ಬೆಳಿಗ್ಗೆ ನಾವು ಉಪ್ಪಿಟ್ಟು ಮಾಡ್ತೀವಿ, ತರಾವರಿ ಉಪ್ಪಿಟ್ಟಿದೆ. ಇದೆಲ್ಲ ಉದ್ದೇಶ ಏನು ಅಂತಂದರೆ ಕನ್ವೀನಿಯನ್ಸ್. ಇವಾಗ ನನ್ನ ಹತ್ರ ಟೈಮ್ ಇಲ್ಲ, ಟೈಮ್ ಇಲ್ದಿದ್ದಾಗ ನಾನು ಇದನ್ನು ರವೆ ಎಲ್ಲ ಹುರ್ಕೊಂಡು ಮನೇಲಿ ಮಾಡೋಕ್ಕೆ ಬದಲಿ ಒಂದು ಪ್ರೀಮಿಕ್ಸ್ ಮಾಡಿ ಕೊಟ್ಟರೆ ಆ ಮಿಶ್ರಣ ನೀರಿಗೆ ಹಾಕಿದ ತಕ್ಷಣ ಅವ್ರು ಕನ್ವರ್ಟ್ ಮಾಡ್ಬೋದು ಒಂದು ಐಡಿಯಾಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದು ಬೆಳ್ಕೊಂಡು ಬಂದಿದೆ ಇಲ್ಲಿ. ನಮ್ಮ ಹತ್ರ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 80 ಪ್ರಾಡಕ್ಟ್ ಇದೆ. 80 ಪ್ರಾಡಕ್ಟಲ್ಲಿ 3 ಮೇನ್ ಕ್ಯಾಟಗರಿ ಇದೆ. ಒಂದು ಇನ್ಸ್ಟೆಂಟ್ ಫುಡ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಬ್ಲೆಂಡೆಡ್ ಸ್ಪೈಸಸ್ ಅಂತ ಹೇಳ್ತೀವಿ, ಮಸಾಲ ಮಿಶ್ರಣಗಳು. ಈ 3ನೇದು ಸ್ನ್ಯಾಕ್ಸ್ ಇದೆ. ಅದರಲ್ಲಿ ಇನ್ನೊಂದು ಇನ್ಸ್ಟೆಂಟ್ ಫುಡ್ಸಲ್ಲಿ ನಾವು ಇಡ್ಲಿ ದೋಸೆ ಏನು ಮಾಡ್ತೀವಿ ಮನೆಯಲ್ಲಿ ರುಬ್ಬಿ ಎಲ್ಲ ಮಾಡೋದಕ್ಕೆ ಬದಲಿ ಡ್ರೈ ಪ್ರೀಮಿಕ್ಸ್ ಕೊಡ್ತೀವಿ. ಅದನ್ನು ತಕ್ಷಣ ದಿಢೀರ್ ಅಂತ ಅಂದ್ಬಿಟ್ಟು ಅವ್ರದ್ದು ದೋಸೆ ಎಲ್ಲ ಮಾಡ್ಕೊಳ್ಳಿ ಇದೆಲ್ಲ ಇರುತ್ತೆ. ಪ್ಲಸ್ ಇವಾಗ ಸ್ವೀಟ್ಸ್ ಎಲ್ಲ ಲಾಂಚ್ ಮಾಡಬೇಕು ಅಂತ ಒಂದು ಹೊರಟಿದ್ವಿ ನಾವು. ಇದು ಇವಾಗ ನಮ್ಮ ರೆವಿನ್ಯೂನ ನೀವು ನೋಡಿದ್ರೆ ಒಂದು 50% ರೆವಿನ್ಯೂ ನಮ್ಮ ಸ್ಟೋರ್ಸಿಂದನೇ ಬರ್ತಾ ಇದೆ. ಇವಾಗ ನಮ್ಮದೇ ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್ಸ್ ಬೆಂಗಳೂರಲ್ಲಿ ಒಂದು 25 ಅಂಗಡಿಗಳನ್ನು ತೆಗೆದಿದ್ದೀವಿ. ಅದರಲ್ಲೇನು ಅಂತಂದರೆ ಗ್ರಾಹಕರು ಅಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರಾಡಕ್ಟನ್ನು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾಡಿ ಟಚ್ ಫೀಲ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿ ಅವರು ಕೊಂಡ್ಕೊಳ್ಬೋದು. ಆ ಥರ ಒಂದು 25 ಮಳಿಗೆ ಇದೆ. ಆಮೇಲೆ ಇದನ್ನು ಬಿಟ್ಟು ನಮ್ಮದು ಜನರಲ್ ಗ್ರೋಸರೀಸಲ್ಲಿದೆ, ಇದರಲ್ಲಿದೆ ಒಂದು 3000 ಔಟ್ಲೆಟಲ್ಲಿ ಇವಾಗ ಸದ್ಯದಲ್ಲಿದ್ದೀವಿ. ಆಮೇಲೆ ಇದನ್ನು ಬಿಟ್ಟು ನಾವು ಹೊರದೇಶಕ್ಕೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಮೇರಿಕಾಕ್ಕೆ ಹೋಗುತ್ತೆ, ಆಸ್ಟ್ರೇಲಿಯಾಗೆ ಹೋಗುತ್ತೆ, ನ್ಯೂಜಿಲೆಂಡ್ಗೆ ಹೋಗುತ್ತೆ. ಇವಾಗ UK ಸ್ಟಾರ್ಟ್ ಮಾಡಬೇಕು ಅಂತ UK ಓಪನ್ ಮಾಡ್ತಾ ಇದ್ದೀವಿ. ಈ ಥರ ಬೆಳೆಸೋ ಹಂಬಲ ಇದೆ. ಇದನ್ನು ಹೇಳಬೇಕು ಅಂತಂದರೆ ಈ ಬ್ರ್ಯಾಂಡ್ ನಾನು ಒಬ್ಬನಿಂದ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಇದರ ನನ್ನ ಜೊತೆಯಲ್ಲಿ ಹಲವಾರು ಜನಗಳು ಜೊತೆಯಲ್ಲಿದ್ದಾರೆ. ಇವಾಗ ಸದ್ಯಕ್ಕೆ ನಿಮಗೆ ಒಂದು ಹೇಳಬೇಕು ಅಂತಂದರೆ, ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಫಸ್ಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಏನು ಮಾಡಿದ್ರೇನು ಆ ಕೆಲಸ ನನಗೆ ಹಿಡಿಸ್ಬೇಕು. ಇವಾಗ ನೀವು ಶೂಟಿಂಗ್ ಮಾಡ್ತಿದ್ದೀರ, ಅದನ್ನು ನೋಡಿಬಿಟ್ಟು ಚೆನ್ನಾಗಿ ಬಂದಿದೆಪ್ಪ ಅಂತ ನಿಮ್ಗೆ ಅನ್ನಿಸ್ಬೇಕು ಒಳಗಡೆ. ಇಲ್ಲ ಚೆನ್ನಾಗಿ ಬಂದಿಲ್ಲ ಅಂತಂದರೆ ರೀಡೂ ಮಾಡಬೇಕು ಅದನ್ನು. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಬರೋ ತನಕ ಆ ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು ನಾವು. ಅದು ನಮ್ಮಲ್ಲಿ ಒಂದು ಥರ ಇದಿದೆ, ನಮ್ಮ ಕ್ಯಾರೆಕ್ಟರಲ್ಲಿ ಇದೆ ಅದು. ಎನಿ ಪ್ರಾಡಕ್ಟ್ ದಟ್ ವಿ ಡೂ ಹಿಯರ್ ಇಲ್ಲಿ ಮಾಡೋದು, ಫಸ್ಟ್ ನಾನು ಮಾಡ್ತೀನಿ, ನನ್ನ ವೈಫ್ ಇರ್ತಾಳೆ ಇಲ್ಲಿ ಫ್ಯಾಕ್ಟ್ರಿನಲ್ಲಿ, ನಾವಿಬ್ಬರು ಇರ್ತೀವಿ. ಕೆಲವು ಸತಿ ನಮ್ಮ ಸಿಸ್ಟರ್ ಬರ್ತಾಳೆ. ನಾವು 3 ಜನ ಟೇಸ್ಟ್ ಮಾಡಿ ಇದು ಚೆನ್ನಾಗಿದೆ ಅಂದಿದ ತಕ್ಷಣವೇ ಅದನ್ನು ಮಾರ್ಕೆಟಿಗೆ ರಿಲೀಸ್ ಮಾಡಿದ್ರು. ಅಲ್ಲಿ ತನಕ ಮಾಡೋದಿಲ್ಲ. ಫಸ್ಟ್ ನಂದು ಇದು ನನಗೆ ಗಟ್ ಫೀಲಿಂಗ್ ಅಂತ ಹೇಳ್ತಾರಲ್ಲ, ಅದು ನನಗೆ ಒಪ್ಪಂದ ಕೊಡಬೇಕು, ಸರಿಗಿದೆ ಮಾಡ್ಬೋದು. ಅಡುಕಲೆ ಪ್ರಾಡಕ್ಟ್ಸ್ನ ಪ್ರೋಸೆಸ್ ಹೋಲ್ಗೆ ನಾನು ಎಂಟರ್ ಆಗ್ತಾ ಇದ್ದೀನಿ, ಬನ್ನಿ ನನ್ನ ಜೊತೆ. ಅಡುಕಲೆ ಪ್ರಾಡಕ್ಟ್ಸ್ ಬಗ್ಗೆ, ಅದರ ಫ್ಯಾಕ್ಟ್ರಿ ಯೂನಿಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನ್ನ ಜೊತೆಗಿದ್ದಾರೆ ಅಡುಕಲೆ ಬ್ರ್ಯಾಂಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಮೈಸೂರು ಶ್ರೀಕಂಠಯ್ಯ ರವೀಂದ್ರ ಅವರು, ಹಾಗೆ ನಾಗರತ್ನ ಮೇಡಮ್ ಆ್ಯಂಡ್ ಸರ್, ಈ ಫ್ಯಾಕ್ಟ್ರಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ಹೇಗೆ ಇದರ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಂತ ನೀವೇ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಇದರಲ್ಲಿ 2 ಡಿವಿಷನ್ ಇದೆ. ಇಲ್ಲಿ 2 ಪಾರ್ಟ್ ಇದೆ. ಒಂದು ಇನ್ಸ್ಟೆಂಟ್ಸ್ ಎಲ್ಲ ಮಾಡೋದು, ಇನ್ನೊಂದು ಸ್ನ್ಯಾಕ್ಸ್ ಮಾಡಿ.
ಇದನ್ನು ಒಂದು ಸ್ವಲ್ಪ ಗ್ರ್ಯಾಂಪ್ ಮಾಡಿದ್ರೆ ಈ ಭಾಗ ಎಲ್ಲ ಇನ್ಸ್ಟೆನ್ಸ್ಟು ಬ್ಲೆಂಡೆಡ್ ಸ್ಪೈಸಸ್ಸು ಮಸಾಲ ಬ್ಲೆಂಡೆಡ್ ಸ್ಪೈಸಸ್ ಎಲ್ಲ ಇಲ್ಲಿ ಮಾಡಿ ಇದೆರಡು ಮೊದಲನೇ ಮೆಶ್ ಇದೆ. ಇಲ್ಲಿ ರೋಸ್ಟಿಂಗು ಇಲ್ಲಿ ಒಗ್ಗರಣೆ ಆದಮೇಲೆ ಇದರಲ್ಲಿ ಬ್ಲೆಂಡ್ ಮಾಡ್ತೀವಿ. ಇದು ಬ್ಲೆಂಡರ್ ಅಂತೀವಿ, ನಾವು ಕೈಯಲ್ಲಿ ಕಳಿಸ್ತೀವಲ್ಲ, ಇದು ಮೆಷಿನ್ ಮಾಡುತ್ತೆ. ಇಲ್ಲಿ ನೋಡಿದ್ದೆ ಗೊತ್ತಾಗ ನಿಧಾನ ಈ ಥರ ಬೆಂಡ್ ಆಗುತ್ತೆ ಕೈಯಲ್ಲಿ ಮಿಕ್ಸಿಂದ ಮಾಡುತ್ತೆ. ಇದರಲ್ಲೂ ಅದೇ ಥರ ಬೇರೆ ಬೇರೆ ಸೈಜ್ ಇದೆ. ಅದು 350, ಇದು 200, ಇದು 100, ಅಥವಾ ಬೇರೆ ಬೇರೆ ಸೈಜ್ ಇರುತ್ತೆ. ಖಾರಕ್ಕೆ ವೈಸ್ ಇಲ್ಲಿ ಮಾಡ್ತೀವಿ. ಇದನ್ನು ಮಾಡಿದ್ಮೇಲೆ ಇಲ್ಲಿಂದ ಕೆಳಗಡೆ ಇಳಿಸ್ಕೊಳ್ತೀವಿ. ಇಲ್ಲೆಲ್ಲ ಮ್ಯಾಗ್ನೆಸ್ ಇರುತ್ತೆ. ಯಾವ್ದಾದ್ರು ಮೆಟ್ಲು ಇದ್ದರೆ ಇಲ್ಲಿ ತೆಗಿತೀವಿ, ಇದನ್ನು ಸಪ್ರೇಟ್ ಆಗುತ್ತೆ. ಇಲ್ಲಿಂದ ತೊಗೊಂಡಾದ್ಮೇಲೆ ಪ್ಯಾಕಿಂಗಿಗೆ ಕಳಿಸ್ತೀವಿ. ಅಲ್ಲಿ ಪ್ಯಾಕ್ ಮಾಡಿಬಿಟ್ಟು ಗ್ರಾಹಕರಿಗೆ ಹೋಗುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಈ ಮೆಷಿನ್ನು ಇಲ್ಲಿ 135 140 ಡಿಗ್ರಿಗೆ ಬರುತ್ತಲ್ಲ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ, ತೂಳು ಮಾಡಬೇಕು ಅದೆಲ್ಲ. ಈ ಮೆಷಿನಲ್ಲಿ ಹಾಕಿದ್ರೆ ಕೂಲ್ ಆಗುತ್ತೆ. 135 140 ಇರೋದು 40 50ಕ್ಕೆ 2 ನಿಮಿಷದಲ್ಲಿ ಆಗ್ತದೆ. ಇದನ್ನು ಯೂಸ್ ಮಾಡ್ತೀವಿ ಅಲ್ಲಿ ಬ್ಲೆಂಡ್ ಮಾಡಿ. ಇದು ಸ್ವೀಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಡ್ರೈ ಫ್ರೂಟ್ಸ್ ಇದೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವಾಗಲೇ ಹೇಳಿರೋದು 2 ಭಾಗ ಇದೆ. ಇದೆಲ್ಲ ಸ್ನ್ಯಾಕ್ಸ್ ಭಾಗ, ಇದೆಲ್ಲ ಇನ್ಸ್ಟೈಸು, ಇದು ಸ್ನ್ಯಾಕ್ಸ್. ಇದು ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ. ಇದೆಲ್ಲ 15 ದಿವಸಕ್ಕೊಮ್ಮೆ ಇದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಿಸಿ ನೀರಲ್ಲಿ ಮಾಡಿ ಪ್ಲಾಸ್ಟಿಕ್ ಸೋಡಾನಲ್ಲೆಲ್ಲ ತೊಳಿತೀವಿ. ಇದಕ್ಕೆ ಕಂಟಿನ್ಯೂಸ್ ಫ್ರೈರ್ ಅಂತಾರೆ. ಇವಾಗ ಅಲ್ಲಿ ಮೆಷಿನ್ ಕೆಲಸ ಮಾಡ್ತಾ ಇದೆ, ಅದಲ್ಲಿ ತೋರಿಸ್ಕೊಳ್ಳಿ, ಅವಾಗ ಅರ್ಥ ಆಗುತ್ತಲ್ಲ. ಇಲ್ಲಿ ಪ್ರಾಡಕ್ಟ್ ಡ್ರಾಪ್ ಮಾಡಿದ್ರೆ ಇಲ್ಲಿಂದ ಈಚೆ ಕಡೆ ಬರುತ್ತೆ. ಇಲ್ಲಿ ಫಾರ್ಮೇಟ್ ಚೆನ್ನಾಗಿ ಇಲ್ಲಿ ಬೀಳುತ್ತೆ. ಅಲ್ಲಿ ಪಾಟ್ ಬೆಳೆ ಆಗ್ತದೆ. ಇದರೆಲ್ಲ ಇಲ್ಲಿ ಬಿಸಿ ಎಣ್ಣೆ ಇರುತ್ತೆ. ಇದಕ್ಕೆ ಕಂಟಿನ್ಯೂಸ್ ಫ್ರೈಯರ್ ಅಂತ ಹೇಳ್ತೀವಿ. ಅಲ್ಲಿ ನಿಮ್ಗೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ ಅದು ಆಗ್ತಾ ಇರೋದು. ಈ ಕಡೆ ಬಲ್ಲಿ ಇದು ಇಲ್ಲಿ ಹಿಟ್ಟು ತಂದು ಇಲ್ಲಿ ಡೌ ಮಾಡುತ್ತೆ, ಡೋ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಫಸ್ಟ್ ಡೋ ಮಿಕ್ಸ್ ಮಾಡ್ತಾರೆ. ಎಲ್ಲ ಮಾಡಿದ್ಮೇಲೆ ಪ್ರೀಮಿಕ್ಸ್ನ ಇಲ್ಲಿ ನೀರು ಹಾಕ್ಬಿಟ್ಟು ಡೋ ಥರ ಮಾಡ್ತಾರೆ, ಹಿಟ್ಟು ಮಾಡ್ತಾರೆ. ಹಿಟ್ಟು ಮಾಡಿದ್ಮೇಲೆ ಇದು ನಿಲ್ಲಿಕ್ಕೆ ತರ್ತಾರೆ. ಈ ಥರ ಫಾರ್ಮಲ್ ಬರುತ್ತೆ. ಈ ಥರ ಫಾರ್ಮಲ್ ಇಲ್ಲಿ ಫೀಡ್ ಆಗುತ್ತೆ. ಇಲ್ಲಿ ಫೀಡ್ ಆದಮೇಲೆ ಇದು ಆಟೋಮ್ಯಾಟಿಕ್, ಇದು ಇಲ್ಲಿ ರೋಪ್ ಥರ ಬರುತ್ತೆ. ಇಲ್ಲಿ ಒಳಗಡೆ ಫಾರ್ಮ್ ಆಗುತ್ತೆ, ರೌಂಡ್ ಆಗುತ್ತೆ. ಇಲ್ಲಿ ಆದ್ಮೇಲೆ ಈಚೆ ಕಡೆ ಬರುತ್ತೆ. ಇದು ಎಣ್ಣೆನಲ್ಲಿ ಬೀಳುತ್ತಿಲ್ಲ. ಇಲ್ಲಿ ಫ್ರೈ ಆಗ್ತಾ ಇರುತ್ತೆ. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಒಂದು 7 ನಿಮಿಷ ತಗೊಳುತ್ತೆ ಪ್ರಾಡಕ್ಟ್. ಈ ಥರ ಆಗ್ಬಿಟ್ಟು ಇಲ್ಲಿ ಬರುತ್ತೆ. ಇಲ್ಲಿ ಆಗಿ ಇಲ್ಲಿ ಬೀಳುತ್ತೆ. ಇದನ್ನು ಹತ್ರ ನೋಡ್ಬೋದು, ಕರೆದಿರುತ್ತೆ. ಇದೆಲ್ಲ ಬ್ಯಾಕ್ ಆ್ಯಂಡ್ ಇಲ್ಲಿ ರಾ ಮೆಟೀರಿಯಲ್ ಬ್ಯಾಕ್ಸಿಂಗ್ ಎಲ್ಲ ಮಾಡ್ತಾರೆ. ಇಲ್ಲಿ ಬ್ಯಾಕ್ಸ್ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಕನ್ವರ್ಟ್ ಆಗ್ಬಿಟ್ಟು ಇದಾಗುತ್ತೆ. ಇಲ್ಲಿ ವೆಟ್ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ಇದೆಲ್ಲ ವೆಟ್ ಪ್ರಾಡಕ್ಟ್ಸ್. ಇಲ್ಲಿ ಗೊಜ್ಜು, ಅದು ಆ ಥರದ ಸ್ವೀಟ್ಸು, ಗೊಜ್ಜು ಎಲ್ಲ ಇಲ್ಲಾಗುತ್ತೆ.
ಮೇಲೆ ನಮ್ಮದು ಲ್ಯಾಬಲ್ಲಿ ಇಲ್ಲಿ ಏನು ಪ್ರಾಡಕ್ಟ್ ಆಗುತ್ತೆ ಅದನ್ನು ಅಲ್ಲಿ ಮೇಲೆ ಟೆಸ್ಟ್ ಮಾಡ್ತೀವಿ, ಮೇಲೆ ಹೋಗಲ್ಲ ಬಂದು. ಇಲ್ಲಿ ಏನು ಪ್ರಾಡಕ್ಟ್ ರಾ ಮೆಟೀರಿಯಲ್ ಎಲ್ಲ ಬರುತ್ತೆ, ಫಿನಿಶ್ ಮೆಟೀರಿಯಲು, ಆಯಿಲ್ ಎಲ್ಲ ಇಲ್ಲಿ ಟೆಸ್ಟ್ ಆಗುತ್ತೆ. ಇಲ್ಲಿ ಟೆಸ್ಟ್ ಮಾಡೋದು ಬಿಟ್ಟು ಇಲ್ಲಿ ಪಾಸ್ ಆದ್ರೇ ಅದು ಈಚೆ ಕಡೆ ಹೋಗೋದು, ಕನ್ಸ್ಯೂಮರ್ಸ್ಗೆ ಹೋಗುತ್ತದೆ. ಇಲ್ಲೊಂದು ಚಿಕ್ಕ ಆರಿಂತಿ ಇದೆ, ಇದು ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಎಲ್ಲ ಇಲ್ಲಿರ್ತಾರೆ. ಪ್ಲಾಂಟ್ ಮ್ಯಾನೇಜರು ಅಲ್ಲಿದ್ದಾರೆ, ಪ್ಲಾಂಟ್ ಮ್ಯಾನೇಜರ್ ಇದ್ದಾರೆ, ಇಲ್ಲ ಅಕೌಂಟ್ಸ್ದು ಅವರೆಲ್ಲ ಇರ್ತಾರೆ. ನೋಡಿದ್ರಲ್ಲ ಬಗೆ ಬಗೆಯ ತಿಂಡಿಯ ಅಡುಗೆ ಮನೆಯನ್ನ ಎಷ್ಟು ಚೆನ್ನಾಗಿತ್ತು, ಎಷ್ಟು ಹೈಜಿನಿಕ್ ಆಗಿತ್ತು ಅಂತ. ನೀವು ಆಹಾರ ಪ್ರಿಯರೇ ಆದ್ರೆ ಇನ್ಯಾಕ್ ತಡ, ಬನ್ನಿ ಅಡುಕಲೆ ಪ್ರಾಡಕ್ಟ್ಸ್ನ ಟ್ರೈ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ.